ಸಿನಿಮಾಗೆ ಗೊತ್ತೇ ಇಲ್ಲ ಸರ್. ನಮ್ಮ ತಾಯಿಯವ್ರು ಸಿನಿಮಾ ನೋಡೋರು ಅಷ್ಟೇ. ಹಾಂ ನಮ್ಗೆ ಸಿನಿಮಾಗೆ ಇದೇ ಗೊತ್ತಿರಲಿಲ್ಲ. ನಾವು ರೇಣುಕಾಚಾರ್ಯ ಕಾಲೇಜ್ಗೆ ಹೋದ್ರಿ. SLC ರಾಘವೇಂದ್ರ ಹೈಸ್ಕೂಲ್ ಪಾಸಾಗಿ ಆನಂದ ಸರ್ಕಲ್ ಹ್ಞೂ ಅಲ್ಲಿ ಹಿಂಗೆ ಶೂಟಿಂಗ್ ಕರ್ಕೊಂಡು ಹೋಗೋರು. ಅವ್ರ ಜೊತೆ ಹೋದಾಗ ನಾವು ಗೆಳೆಯರು ಮಾತಾಡ್ಕೊಳ್ಳೋದು, ಏಯ್ ಹ್ಞೂ ನಾನು ಬೆಳ್ಳಗಿದ್ದೀನಿ, ನನ್ನಿಂದ ನಿಮಗೆಲ್ಲ ದೋಸೆ ಎಲ್ಲ ಕೊಟ್ಟರು. ಹ್ಞೂ ನಾವೆಲ್ಲ ಅವಾಗ ಅನ್ನ ತಿಂದರೆ ಹಬ್ಬ ನಮ್ಮ ಮನೇಲಿ. ಹ್ಞೂ ಆ ಪರಿಸ್ಥಿತಿ. ಗೊಜ್ಜು ಇಟ್ಟು ಈ ಥರ ತಿಂತಾ ಇದ್ದವರು. ಸುಖಕ್ಕೇನು ಕಮ್ಮಿ ಇರಲಿಲ್ಲ, ಊಟ ಕಮ್ಮಿ ಇದ್ರು. ತಂದೆ ತಾಯಿ ಇದ್ರು ಜೊತೆಗೆ. ಕೋಟಿ ಹೀರೋಗಿಂತ ತಂದೆ ಕರೆಕ್ಟ್ ಕರೆಕ್ಟ್ ಗ್ರೇಟ್. ಹ್ಞೂ ಕೋಟ್ಯಾಂತರ ಇದಕ್ಕಿಂತ ನಾಯಕರಿಗಿಂತ ಇವ್ರು ಗ್ರೇಟು, ಅಲ್ವಾ ತಂದೆ ಗ್ರೇಟು. ನಿಜ ನಿಜ. ನೂರಾರು ಸಾವಿರ ದೇವ್ರಿಗಿಂತ ತಾಯಿ ಗ್ರೇಟು ಅಂತ ನಮ್ಮ ತಂದೆ ತಾಯಿ ಇದ್ರು ಅವಾಗ. ನಮ್ಮ ತಂಗಿದಿರಿದ್ರು ಜೊತೆಗೆ, ಸುಖವಾಗಿದ್ರಿ. ಬಟ್ ಫುಡ್ ಎಲ್ಲ ಗೊತ್ತಿಲ್ಲ ನಮ್ಗೆ, ಇವೆಲ್ಲ ಅನ್ನ ಎಲ್ಲ ಇದೆ, ದೋಸೆ ಇದೆ ಅಂತ. ಈ ದೋಸೆ ಎಲ್ಲ ಕೊಟ್ಬಿಟ್ರಲ್ಲ ಆವಾಗ, ನನ್ನಿಂದ ನಿಂಗೆ ಹಿಂಗೆ ಅಂತ ನಮ್ಮಲ್ಲಿ ಫೈಟ್. ಆ ಇಡ್ಲಿ ವಡೆ ತಿಂದರೆ ಆದಷ್ಟು ಬೇಗ ನಾವು ಹೊರಗಡೆ ಹೋಗೋಕ್ಕಾಗಲ್ಲ ಸಿನಿಮಾದವ್ರದ್ದು, ಅಲ್ವಾ ಸರ್? ಸ್ಮೆಲ್ ಬಿಡಲ್ಲ. ಹಂಗೆ ಅಲ್ಲಿಗೆ ನಾವು ಎಂಟ್ರ್ ಆದ್ರಿ ಸರ್. ಅದೇ ಇವತ್ತು ಅದರಲ್ಲೇ ಇದ್ದೀವಿ. ನಿಜ. ಅಂದರೆ ಈಗ ನೀವು ಹೇಳ್ತಾ ಇದ್ರಿ ಸರ್, ಎಲ್ಲ ಒಂದು ಕಡೆ ಯಾಕಂದ್ರೆ ಡೂಪಾಗಿ ಬಂದಂಥವ್ರು, ಅದಾದಮೇಲೆ ಚಿತ್ರರಂಗದಲ್ಲಿ ಭದ್ರವಾಗಿ ಒಂದು ನೆಲೆ ಊರಬೇಕು ಅಂತ ಅನಿಸಿದ್ದು ನಿಮಗೆ ಇಲ್ಲ? ನನಗೂ ಈಗ ಪ್ರತಿಯೊಬ್ಬ ವ್ಯಕ್ತಿಗೆ ಆಸೆಗೆ ಮಿತಿ ಇಲ್ಲ ಸರ್. ನಾನು ಆಸೆ ಪಟ್ಬಿಡ್ತೀನಿ, ಏನೋ ಒಂದು ಆಗ್ಬಿಡ್ತದೆ ನನಗೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ನಿಮ್ಗೆ ಅನಿಸಿದ್ದು ಯಾವಾಗ ನಾನು ಇಂಡಸ್ಟ್ರಿಯಲ್ಲಿ ನಿಲ್ಲೇಬೇಕು ಅಂತ ನಿಮ್ಮ ಮೈಂಡಿಗೆ ಬಂದಿದ್ದು ಯಾವಾಗ ಸರ್? ನನಗೆ 84ರಿಂದ 2000 ಇಸ್ವಿವರೆಗೂ ಚೆನ್ನಾಗಿ ನಡೀತು. 82ರಿಂದನೂ ಸೂಪರಾಗಿ ನಡೀತು. ಅದೇ ಒಂದು ರಾಜ ಕೇಳೋದು ಮಂತ್ರಿಗಳಿಂದ, ಒಬ್ಬ ಮನುಷ್ಯ ಕೇಳೋದು ಸರಿಯಾದ ಸಲಹೆ ಸೂಚನೆ ಕೇಳದೇ ಇರೋದ್ರಿಂದ. ಕರೆಕ್ಟ್. ನಾವು ನಮ್ಮ ಗೆಳೆಯರ ಮಾತುಗಳನ್ನ, ನಮ್ಮ ಜೊತೆಲಿ ಹಿತೈಷಿಗಳ ಮಾತನ್ನ, ನಾವು ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ. ನಾವು ಅನಿಸಿದ್ದೆ ಹೇಳಿ, ನಾವು ಏನು ಅಂದ್ಕೊಳ್ತಿರೋ, ಏನು ತೊಚ್ಚುತ್ತೋ ಅದೇ. ನಾವು ಅಂತ ಜೀರೋ ಟ್ರಾಫಿಕ್ ಥರ ನಮ್ಮ ಜೀವನ ನಡೀತು. ಆಮೇಲೆ 2000 ಇಸ್ವಿ ಆದಮೇಲೆ ಹೋಗಿ ಗೊತ್ತಾಯ್ತು, ಇಲ್ಲ ಇದಕ್ಕೆ ಸಿಗ್ನಲ್ಸ್ ಬರ್ತದೆ, ಸ್ಟಾಪ್ ಬರ್ತದೆ, VIP ಸಪ್ರೇಟ್ ಇರ್ತದೆ ಅಂತ. ಡಿಸ್ಟ್ರಿಬ್ಯೂಷನ್ ಅವಾಗಲೇ ಶುರು ಮಾಡಿಬಿಡಿದ್ರ ನೀವು? ಇಲ್ಲ ಸರ್, ನಾನು 76ರಿಂದ ಡಿಸ್ಟ್ರಿಬ್ಯೂಟರ್ ಸರ್. ಓಕೆ. 1976. ಯಾವ ಫಸ್ಟ್ ಸಿನಿಮಾ ಯಾವ್ದು ಮಾಡಿದ್ರಿ ಸರ್? ಫಸ್ಟು ಸಿನಿಮಾ ನಾವು ಋತುಗಾನ, ಬರ, ಆ ಕಾಲದಿಂದ ಅನಂತನಾಗ್ ಸರ್ದು ಹಂಗಿಂದ ಬಂದಿದ್ದು. ಆಮೇಲೆ ಬೇರೆ ಲ್ಯಾಂಗ್ವೇಜು, ತೆಲುಗು, ತಮಿಳು ಎಲ್ಲ ನಮ್ಮ MGR ಪಿಕ್ಚರ್ಗಳು, ಶಿವಾಜಿ ಗಣೇಶನ್ ಪಿಕ್ಚರ್ಗಳು, ಆಮೇಲೆ ನಾಗೇಶ್ ರಾವ್ದು ಮುದ್ದುಲ ಮಗಳು, ಅಂಡಮಾನಮ್ಮಾಯಿ, ಈ ಥರ. ಓಕೆ. ಅಂದರೆ ಡಿಸ್ಟ್ರಿಬ್ಯೂಷನಲ್ಲಿ ಆ ಟೈಮಲ್ಲಿ ಇದ್ದಂಥವ್ರು, ಅಂದರೆ ಭದ್ರ ಬುನಾದಿ ಗಾಂಧಿನಗರ ಥಿಯೇಟ್ರಿಗೆ ಫಿಕ್ಸೆಡ್ ಏರ್ ಆಗ್ತಾ ಇದ್ರಿ, 500-300 ರೂಪಾಯಿ ಕೊಟ್ಟು. ಆಮೇಲೆ ಹಂಗೆ ಏರಿಯಾ ತೊಗೊಂಡು ಡಿಸ್ಟ್ರಿಬ್ಯೂಟ್ರ್ ಆದ್ರಿ. ಸಾಕು, 100 ವರ್ಷ ಏನು ಜೀವನ ಮನುಷ್ಯ ಅನುಭವಿಸ್ತಾನೋ ಒಂದು 15 ವರ್ಷಕ್ಕೆ ಅನುಭವಿಸ್ಬಿಟ್ರಿ ಎಲ್ಲ. ಹೆಂಗಿತ್ತು ಸರ್ ಅವತ್ತು? ನಾವೇ ರಾಜರು ಸರ್. ಇವತ್ತು ಹೋಲಿಸ್ಕೊಂಡ್ರೆ ಸಿನಿಮಾದವ್ರು ಅಂದರೆ ಎಲ್ಲ ಕಡೆ ಅವ್ರಿಗೆ ರಾಜ ಮರ್ಯಾದೆ. ತಿರ್ಗಾ ಆ ಕಾಲ ಬರಬೇಕು, ಕೃಷ್ಣನ ಕಾಲ ಅಂತ ನಾನು ಅನ್ಕೊತಾ ಇದ್ದೀನಿ. ನನಗೇನ ಬೈ ಚಾನ್ಸು ಇವಾಗ ಕೆಲವೆಲ್ಲ ಮಾಡ್ತಾ ಇದ್ದೀನಿ, ದೇವ್ರ ಪ್ರತ್ಯಕ್ಷ ಆಗ್ಬಿಟ್ರೆ ನನಗೆ ಏನು ಬೇಕು ಅಂತ ಕೇಳಿದ್ರೆ ಹೇಮರೆಡ್ಡಿ ಮಲ್ಲಮ್ಮ ಅಂತ ಒಬ್ಬರು ಕೇಳಿದ್ರಂತೆ ದೇವ್ರ ಹತ್ರ, ನಮ್ಮ ಜನಾಂಗದಲ್ಲೇ ಇದು ಇರಬಾರ್ದು ಅಂತ. ಹಾಗೆ ನಮ್ಮ ಸಿನಿಮಾ ಉದ್ಯಮದಲ್ಲೇ ಯಾರಿಗೂ ಇದಿರಬಾರ್ದು, ಎಲ್ಲ ಶ್ರೇಷ್ಠ ವ್ಯಕ್ತಿಗಳಾಗಿರ್ಬೇಕು, ಟಾಪಲ್ಲಿ ಇರಬೇಕು, ಅದನ್ನೇ ಕೇಳ್ಕೊಳ್ಳೋದು. ಒಬ್ಬರೇ ಅಂತಲ್ಲ, ಇಡೀ ಉದ್ಯಮದವ್ರೆ ಪ್ರತಿಯೊಬ್ಬರು. ಒಂದು ಊಟ ಕೊಡೋರಾಗಿರ್ಬೋದು, ಒಂದು ಹೀರೋ ಆಗಿರ್ಬೋದು, ಒಂದು ಪ್ರೊಡ್ಯೂಸರ್ ಆಗಿರ್ಬೋದು, ಒಂದು ಥಿಯೇಟ್ರಲ್ಲಿ ಟಿಕೆಟ್ ಕೊಡೋರಾಗಿರ್ಬೋದು. ಥಿಯೇಟ್ರು ದೇವಸ್ಥಾನ ಆ್ಯಕ್ಚುಲಾಗಿ ನಮಗೆ ಸಿನಿಮಾದವ್ರಿಗೆ. ಅಲ್ವಾ ಸರ್? ನಿಜ ಅದು. ಯಾಕಂದರೆ ಕಲಾವಿದರಿಗಿರ್ಬೋದು, ತಂತ್ರಜ್ಞರಿಗಿರ್ಬೋದು, ಒಬ್ಬ ನಿರ್ಮಾಪಕನಿಗಿರ್ಬೋದು, ಯಾಕಂದರೆ ನಾವು ದೇವರನ್ನ ಕಾಣುವಂಥದ್ದೇ ಸಿನಿಮಾ ರೂಪದಲ್ಲಿ ಕಾಣ್ತಾ ಇರ್ತೀವಿ. ಯಾಕಂದ್ರೆ ಪ್ರತಿನಿತ್ಯ ಕೂಡ ನಮ್ಗೆ ಅದೇ ಕೆಲಸವಾಗಿರುತ್ತೆ ಅಂದ್ಕೊಂಡಾಗ ಅದೊಂದು ನಿಟ್ಟಿನಲ್ಲಿರುತ್ತೆ. ಬಟ್ ಯಾಕಂದರೆ ನಾನು ಅವತ್ತಿಗೂ ಇವತ್ತಿಗೂ ನಾನು ಯಾಕೆ ಈ ಪ್ರಶ್ನೆ ಕೇಳಿದ್ನಂದರೆ ಸರ್, ಇವತ್ತಿನ ಸ್ಥಿತಿ ನೋಡಿದಾಗ ಎಲ್ಲ ಒಂದು ಕಡೆ ಬೇಜಾರಾಗುತ್ತೆ. ನಾವು ಆವಾಗಲೇ ಮಾತಾಡ್ತಾ ಇದ್ವಿ, ಹೊರಗಡೆ ಮಾತಾಡ್ತಾ ಇದ್ವಿ. ಅಂದರೆ ಇವತ್ತು ಥಿಯೇಟರ್ಗಳ ಸಮಸ್ಯೆ ಇರಬಹುದು, ಸಿನಿಮಾಗಳು ವಾರಕ್ಕೆ 10-15 ಸಿನಿಮಾಗಳು ರಿಲೀಸ್ ಆಗ್ತಿರುವಂಥದ್ದು ಇರಬಹುದು. ಇವೆಲ್ಲವನ್ನು ನೋಡಿದಾಗ ಸರ್, ಒಬ್ಬ ನಿರ್ಮಾಪಕನಾಗಿ ನಿಮ್ಮ ಒಂದು ಅನಿಸಿಕೆ, ಆಮೇಲೆ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷನಾಗಿ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ? ಇಲ್ಲ ಸರ್, ತಿರ್ಗಾ ಒಳ್ಳೆ ಕಾಲ ಬರುತ್ತೆ. ಇದು ನಾವು ನೋಡಿದ ಕಾಲದಿಂದ ನಾವು 40-45 ವರ್ಷ ನೋಡಿದ್ದೀರಿ. ಈ ಥರ ಬರುತ್ತೆ. ಈಗ ನೋಡಿ,
ಮುಂಗಾರು ಮಳೆಯ ದುನಿಯಾ ಅಂತ ಬಂತು. ಹ್ಮ್. ಅದಕ್ಕೆ ಬದಲು 3-4 ತಿಂಗಳು ಇದೇ ಥರ ಸ್ವಲ್ಪ ಪಿಕ್ಚರ್ ಡೌನಲ್ಲಿತ್ತು ಕನ್ನಡ ಇಂಡಸ್ಟ್ರಿ. ಆಮೇಲೆ ಆಪ್ತ ಮಿತ್ರ ಅಂತ ಬಂತು. Correct. ಅದಕ್ಕೆ ಬಿಫೋರೂ ಹಂಗೆ ಇತ್ತು. ಈಗ ರೀಸೆಂಟಾಗಿ ಕೆಲವು ನಮ್ಮ ಭೀಮಾ ಆಗಿರ್ಬೋದು, ಗಣೇಶ್ ಪಿಕ್ಚರು, ಕೃಷ್ಣ ಪ್ರಣಯಸಖಿ. ಕರ್ನಾಟಕ ಇವೆಲ್ಲ ಒಂದು ಚೇಂಜಸ್ ಬಂತು. ಹ್ಮ್. ಈಗಲೂ ಬರ್ತದೆ ಸರ್. ಹ್ಮ್. ಈಗೂ ಒಂದು ಚೇಂಜಸ್ ಬರ್ತದೆ. ಒಂದು ತಿರ್ಗಾ ಶೇಕ್ ಮಾಡ್ತದೆ ಇಂಡಸ್ಟ್ರಿನ. ಹ್ಮ್. ತಿರ್ಗಾ ಏನದು ಕೃಷ್ಣದೇವನ ಕಾಲ ಬರುತ್ತೆ. ಹ್ಮ್. ಹ್ಮ್. ತಿರ್ಗಾ ಹೌಸ್ಫುಲ್ಲು, ಥಿಯೇಟ್ರ್ ಪ್ರಾಬ್ಲಮ್ಮು,